1. ನೈಋತ್ಯ ಮಾರುತಗಳು ಯಾವ ತಿಂಗಳಿನಲ್ಲಿ ಬೀಸುತ್ತದೆ? ಎ ಮೇ ಇಂದ ಸೆಪ್ಟೆಂಬರ್, ಬಿ ನವೆಂಬರ್ನಿಂದ ಜನವರಿ, ಸಿ ಅಕ್ಟೋಬರ್ನಿಂದ ಡಿಸೆಂಬರ್, ಡಿ ಯಾವುದೂ ಅಲ್ಲ. 2. ಅಮೃತಸರ ಮತ್ತು ಶಿಮ್ಲಾವು ಒಂದೇ ಅಕ್ಷಾಂಶದಲ್ಲಿದ್ದರೂ ಶಿಮ್ಲಾವು ಅಮೃತಸರಕ್ಕಿಂತ ತಣ್ಣನೆ ವಾತಾವರಣ ಹೊಂದಿರಲು ಮುಖ್ಯ ಕಾರಣ. ಎ ಶಿಮ್ಲಾವು ಅಮೃತಸರಕ್ಕಿಂತ ಮೇಲಿದೆ, ಬಿ ಶಿಮ್ಲಾವು ಅತ್ಯಂತ ಶೀತ ಮಾರುತಗಳಿಂದ ಒಳಪಟ್ಟಿದೆ, ಸಿ ಶಿಮ್ಲಾವು ಅತಿ ಎತ್ತರದಲ್ಲಿದೆ, ಡಿ ಅತಿ ಹೆಚ್ಚು ಹಿಮವನ್ನು ಪಡೆಯುವುದರಿಂದ. 3. ಜೂನ್ ತಿಂಗಳಲ್ಲಿ ಯಾವ ನಗರವು ಅತಿ ಹೆಚ್ಚು ಹಗಲು ಹೊಂದಿರುತ್ತದೆ? ಎ ದೆಹಲಿ, ಬಿ ಕಲ್ಕತ್ತಾ, ಸಿ ಚೆನ್ನೈ, ಡಿ ಬೆಂಗಳೂರು. 4. ಮಾನ್ಸೂನ್ ಮುಂಚಿತವಾಗಿ ಬರುವ ಮಾವಿನ ಕೊಯ್ಲು ಯಾವ ರಾಜ್ಯಗಳಲ್ಲಿ ಕಂಡು ಬರುತ್ತದೆ? ಎ ಆಂಧ್ರಪ್ರದೇಶ ಮತ್ತು ತಮಿಳುನಾಡು, ಬಿ ಗುಜರಾತ್ ಮತ್ತು ಮಹಾರಾಷ್ಟ್ರ, ಸಿ ಕರ್ನಾಟಕ ಮತ್ತು ಕೇರಳ, ಡಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ. 5. ಈಶಾನ್ಯ ಮಾರುತಗಳ ಅತಿ ಹೆಚ್ಚು ಮಳೆಯನ್ನು ಯಾವ ರಾಜ್ಯಗಳಿಗೆ ತಂದುಕೊಡುತ್ತದೆ? ಎ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ, ಬಿ ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ, ಸಿ ಆಂಧ್ರಪ್ರದೇಶ ಮತ್ತು ತಮಿಳುನಾಡು, ಡಿ ಬಿಹಾರ ಮತ್ತು ಒರಿಸ್ಸಾ. 6. ಭೂಮಿಯ ಆಕಾರ ಯಾವ ರೀತಿ ಇರುವುದು? ಎ ಅಂಡಾಕಾರ, ಬಿ ಗೋಳಾಕಾರ, ಸಿ ಚಪ್ಪಟೆ, ಡಿ ಯಾವುದೂ ಅಲ್ಲ. 7. ನಾಕ್ಷತ್ರಿಕ ದಿನ ವೆಂದರೆ? ಎ ಯಾವುದಾದರೊಂದು ನಕ್ಷತ್ರವು ನೆತ್ತಿಯ ಮೇಲೆ ಬಂದಾಗನಿಂದ ಮತ್ತೆ ನೆತ್ತಿಗೆ ಬರಲು ಈ ಅವಧಿ ಬೇಕಾಗುವುದು. ಬಿ ಚಂದ್ರನು ನೆತ್ತಿಯ ಮೇಲೆ ಬಂದಾಗಿನಿಂದ ಮತ್ತು ನೆತ್ತಿಗೆ ಬರಲು ಈ ಅವಧಿ ಬೇಕಾಗುವುದು. ಸಿ ಸೂರ್ಯನು ನೆತ್ತಿಯ ಮೇಲೆ ಬಂದಾಗಿನಿಂದ ಮತ್ತೆ ನೆತ್ತಿಗೆ ಬರಲು ಈ ಅವಧಿ ಬೇಕಾಗುವುದು. ಡಿ ಯಾವುದೂ ಅಲ್ಲ. 8. ಸೌರದಿನ ಎಂದರೆ? ಎ ಒಂದು ಚಂದ್ರೋದಯದಿಂದ ಮತ್ತೊಂದು ಚಂದ್ರೋದಯದವರೆಗೆ, ಬಿ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೂ, ಸಿ ಸೂರ್ಯ ಚಂದ್ರ ಎರಡು ಉಗಮಗಳನ್ನು ಪರಿಗಣಿಸಿ, ಡಿ ಯಾವುದೂ ಅಲ್ಲ. 9. ನಾಕ್ಷತ್ರಿಕ ಹಾಗೂ ಸೌರದಿನಗಳ ನಡುವೆ ಸಮಯದ ಅಂತರ ಎಷ್ಟು? ಎ 3 ನಿಮಿಷ 56 ಸೆಕೆಂಡು, ಬಿ 5 ನಿಮಿಷ 20 ಸೆಕೆಂಡ್, ಸಿ 4 ನಿಮಿಷ 30 ಸೆಕೆಂಡ್, ಡಿ ಯಾವುದೂ ಅಲ್ಲ. 10. ನಮಗೆ ಯಾವಾಗಲೂ ಚಂದ್ರನ ಒಂದೇ ಭಾಗವು ಗೋಚರಿಸುವುದು ಏಕೆಂದರೆ? ಎ ಅದು ಭೂಮಿಗಿಂತ ಚಿಕ್ಕದು, ಬಿ ಅದು ಭೂಮಿಯ ದೈನಂದಿನ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಸುತ್ತುವುದು, ಸಿ ಅದು ಭೂಮಿಯ ಸುತ್ತ ಪರಿಭ್ರಮಿಸಲು ಹಾಗೂ ತನ್ನ ಅಕ್ಷದ ಸುತ್ತ ಸುತ್ತಲೂ ಒಂದೇ ಅವಧಿ ತೆಗೆದುಕೊಳ್ಳುತ್ತದೆ, ಡಿ ಅದು ಭೂಮಿಯ ಸೂರ್ಯನ ಸುತ್ತ ಸುತ್ತುವ ವೇಗದಲ್ಲಿ ತನ್ನ ಅಲಕ್ಷದ ಸುತ್ತ ಸುತ್ತುವುದು.